ಈ ವಿಡಿಯೋವನ್ನು, ಅದರಲ್ಲಿಯೂ ಈ ವಿಡಿಯೋದಲ್ಲಿ ಕಾಣುವ ಆ ಕಡ್ಡಿ ಕಸದಂತಹ ಹುಳವನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ತದೇಕ ಚಿತ್ತದಿಂದ ನೋಡಬೇಕು ಅಂತ ವೀಕ್ಷಕ ಬಂಧುಗಳಲ್ಲಿ ಮೊದಲಿಗೆ ಮನವಿ ಮಾಡಿಕೊಳ್ತೇನೆ. ಯಾಕೆಂದರೆ ಈ ಪ್ರಕೃತಿಯಲ್ಲಿರುವ ಅದೆಷ್ಟೋ ಸೂಕ್ಷ್ಮಾತಿ ಸೂಕ್ಷ್ಮ ಹುಳುಗಳು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಅಂತಹ ಹುಳುಗಳೆಲ್ಲ ಕಂಡಿದ್ರೆ ಮತ್ತೆ ಅದೆಷ್ಟು ವಿಸ್ಮಯ ಪಡುವ ಭಾಗ್ಯ ನಮ್ಮದಾಗಿರ್ತಿತ್ತೋ ಗೊತ್ತಿಲ್ಲ. ಮೊನ್ನೆ ನಮ್ಮೂರಿನಲ್ಲಿ ನಮ್ಮ ಅಕ್ಕನ ಮನೆಯ ಹಿಂಭಾಗದಲ್ಲಿ ಕುಳಿತು ಯೂಟ್ಯೂಬ್ ವಾಚ್ ಮಾಡ್ತಿದ್ದೆ. ಒಂದೇ ಸಮನೆ ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಆಗುವ ಆಯಾಸ ಕಳೆಯಲಿಕ್ಕೆ ಅಂತ ನನ್ನ ಅಕ್ಕಪಕ್ಕ ಕಣ್ಣಾಡಿಸ್ದೆ. ಆಗ ಕಸವೊಂದು ಚಲಿಸ್ತಾ ಇತ್ತು. ಅರೆ, ಏನಿದು ಸತ್ಯ ಅಥವಾ ಕಸವೊಂದು ಚಲಿಸ್ತಿದೆಯಲ್ಲ ಅಂತ ಅದನ್ನೇ ಸೂಕ್ಷ್ಮವಾಗಿ ಗಮನಿಸತೊಡಗಿದೆ. ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಯಿತು, ಅದು ನಿರ್ಜೀವ ಸತ್ಯವೂ ಅಲ್ಲ, ಕಸವೂ ಅಲ್ಲ, ಅದೊಂದು ಜೀವಂತ ಹುಳ ಅಥವಾ ಕೀಟ ಅಂತ. ನಾನು ನೋಡಿದ ಆ ಹುಳವನ್ನು ಈ ವಿಡಿಯೋದಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ ಅಂತ ಭಾವಿಸಿದ್ದೇನೆ. ಈ ಹುಳವನ್ನು ಇಂಗ್ಲೀಷ್ನಲ್ಲಿ ಬ್ಯಾಗ್ ವಾರ್ಮ್ ಅಂತ ಕರೀತಾರೆ. ಕನ್ನಡದಲ್ಲಿ ಇದನ್ನು ಚೀಲದ ಹುಳ ಅಥವಾ ಸಂಚಿ ಹುಳ ಅಂತ ಅನ್ಬೋದು. ಈ ಹುಳ ತನ್ನ ರಕ್ಷಣೆಗೆ ಕಸವನ್ನೇ ಎಣೆದು ಚೀಲ ಮಾಡಿಕೊಂಡಿರ್ತದೆ. ಆ ಹುಳ ತನ್ನ ರಕ್ಷಣೆಗೆ ಮಾಡಿಕೊಂಡಿರುವಂತಹ ಪುಟಾಣಿ ಚೀಲ ಅಥವಾ ಪುಟಾಣಿ ಗೂಡಿನಿಂದ ನಿಧಾನವಾಗಿ ತನ್ನ ತಲೆಯನ್ನು ಹೊರ ತೆಗೆದು ಹಾಗೆ ಮೆಲ್ಲನೆ ಚಲಿಸತೊಡಗಿತು. ಆಗ ನಾನೇನಂದ್ಕೊಂಡೆ, ಆ ಗೂಡಿನಿಂದ ಈಗ ಹುಳ ಹೊರ ಬರ್ತದೆ, ಅದನ್ನು ಸಂಪೂರ್ಣವಾಗಿ ನೋಡ್ಬೋದು ಅಂದ್ಕೊಂಡೆ. ಹಾಗಾಗಲೇ ಇಲ್ಲ. ಇಡೀ ತನ್ನ ಚೀಲವನ್ನು ಅಥವಾ ಗೂಡನ್ನು ಹೊತ್ಕೊಂಡು ಆ ಹುಳ ತನ್ನ ತಲೆಯನ್ನಷ್ಟೇ ಹೊರಗಡೆ ಹಾಕ್ಕೊಂಡು ಚಲಿಸತೊಡಗಿತು. ತನ್ನ ರಕ್ಷಣೆಗಾಗಿ ಮಾಡಿಕೊಂಡ ತನ್ನ ಪುಟ್ಟ ಗೂಡು ಅಥವಾ ಮನೆಯನ್ನೇ ಹೊತ್ತು ತಿರುಗುವ ಈ ಹುಳ ಒಂದು ಸಾಹಸ ಜೀವಿಯೇ ಅಂತ ಅನ್ನಿಸ್ತು. ಈ ಹುಳದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಲ್ಲಿ ಇಲ್ಲಿ ಮಾಹಿತಿಗಾಗಿ ತಡ್ಕಾಡಿದಾಗ ಹೆಚ್ಚಿನ ಮಾಹಿತಿ ಕನ್ನಡದಲ್ಲಿ ಇರಲಿಲ್ಲ, ಇಂಗ್ಲೀಷ್ನಲ್ಲೇ ಹೆಚ್ಚಿತ್ತು. ಇಂಗ್ಲೀಷ್ನಲ್ಲಿ ಇದನ್ನು ಬ್ಯಾಗ್ ವಾರ್ಮ್ ಅಂತ ಕೀಟ ತಜ್ಞರು ಗುರುತಿಸ್ತಾರೆ. ಈ ಬ್ಯಾಗ್ ವಾರ್ಮ್ ಅಥವಾ ಕನ್ನಡದ ಸಂಚಿ ಹುಳದ ಬಗ್ಗೆ ನಾನು ಅಲ್ಲಿ ಇಲ್ಲಿ ತಡ್ಕಾಡಿ ತಿಳ್ಕೊಂಡ ಅಷ್ಟು ಮಾಹಿತಿಯನ್ನು ಇಲ್ಲಿ ಹಂಚ್ಕೊಳ್ತೀನಿ. ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋವನ್ನು ನೋಡ್ತಾ ಹೋಗಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಕೀಟಶಾಸ್ತ್ರದ ಪ್ರಕಾರ ಸೆಕಿಡಾ ಗುಂಪಿಗೆ ಸೇರಿದ ಇದನ್ನು ಚಿಟ್ಟೆ ಪತಂಗಗಳ ಗುಂಪಿನಲ್ಲಿ ವರ್ಗೀಕರಿಸಲಾಗಿದೆ. ಚಿಟ್ಟೆ ಪತಂಗಗಳ ಮೊಟ್ಟೆಗಳು ಲಾರ್ವಾ ಹಂತದಲ್ಲಿದ್ದಾಗ ತಮ್ಮ ರಕ್ಷಣೆಗಾಗಿ ಗೂಡನ್ನು ನಿರ್ಮಿಸಿಕೊಳ್ಳುವಂತೆಯೇ ಈ ಹುಳಗಳು ಕೂಡ ತಮ್ಮ ಮೈಸುತ್ತ ಪುಟ್ಟ ಚೀಲವನ್ನು ನೇಯ್ದುಕೊಳ್ತವೆ. ಇವು ನಿರ್ಮಿಸಿಕೊಳ್ಳುವ ಈ ಚೀಲಕ್ಕೆ ಇಂಥದ್ದೇ ಸಾಮಗ್ರಿ ಆಗಬೇಕಂತಿಲ್ಲ. ಕಡ್ಡಿ, ಮಣ್ಣು, ಮರಳು, ಒಣಗಿದ ಎಲೆಯ ಚೂರು ಮತ್ತು ಕೂದಲು, ಈ ರೀತಿಯ ನಾರು, ಅಥವಾ ಸತ್ತ ಇರುವೆಯ ಚೂರು, ಹೀಗೆ ಏನಾದರೂ ಹಗುರವಾದ ಪದಾರ್ಥಗಳನ್ನು ತೆಗೆದುಕೊಂಡು ತಮ್ಮ ರಕ್ಷಣೆಗೆ ಒಂದು ಚೀಲವನ್ನು ಹೆಣೆದುಕೊಳ್ತವೆ. ಈ ಹುಳಗಳು ತಮ್ಮ ರೇಷ್ಮೆಯಂಥ ನಯವಾದ ಜೊಲ್ಲಿನಿಂದ ಗೂಡನ್ನು ನೇಯ್ದುಕೊಂಡು ಅದರಲ್ಲೇ ಜೀವಿಸ್ತವೆ. ಇವುಗಳ ಗೂಡು ಅರ್ಧ ಸೆಂಟಿಮೀಟರ್ನಿಂದ 15 ಸೆಂಟಿಮೀಟರ್ ಉದ್ದವಿರ್ತದೆ. ಹುಳುವಿನ ಗಾತ್ರ ದೊಡ್ಡದಿದ್ದಂತೆಲ್ಲ ಚೀಲದ ಗಾತ್ರ ಕೂಡ ದೊಡ್ಡದಾಗಿರ್ತದೆ. ಇವುಗಳ ಆಹಾರ ಏನಪ್ಪ ಅಂದರೆ ಗಿಡದ ಎಲೆ. ಹೀಗಾಗಿ ಇವು ಗಿಡದ ಬೊಡ್ಡೆಗೆ, ಎಲೆಗೆ ಜೋತ್ ಬಿದ್ದಿರ್ತವೆ. ಹೀಗಾಗಿ ಇದನ್ನು ರೈತನ ಶತ್ರು ಅಂತಲೂ ಕೂಡ ಕರೀತಾರೆ. ಅಂದರೆ ಗಿಡದ ರಸವನ್ನು ಹೀರಿ ಆ ಗಿಡವನ್ನೇ ಒಣಗಿಸಿಬಿಡ್ತದೆ ಅಂತಲೂ ಕೂಡ ಹೇಳ್ತಾರೆ. ಈ ಹುಳವನ್ನು ತಟ್ಟನೆ ನೋಡಿದ ಕೂಡಲೇ ಯಾರೂ ಕೂಡ ಇದನ್ನು ಹುಳ ಅಂತ ಗುರುತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇದು ಈ ಮಣ್ಣಿನಲ್ಲಿ ಮಣ್ಣಿನ ಥರ, ಕಸದಲ್ಲಿ ಕಸದ ಥರ ತನ್ನ ರಕ್ಷಣೆಗಾಗಿ ಈ ರೀತಿಯ ಸುಲಭದ ಉಪಾಯದ ಗೂಡನ್ನು ನಿರ್ಮಿಸಿಕೊಂಡಿರ್ತದೆ. ತನ್ನ ರಕ್ಷಣೆಗಾಗಿ ನಿರ್ಮಿಸಿಕೊಂಡ ಇದೇ ಗೂಡಿನಲ್ಲಿ ಹೆಣ್ಣು ಹುಳು ಮೊಟ್ಟೆಗಳನ್ನು ಇಟ್ಟು ಸಂತಾನೋತ್ಪತ್ತಿ ಮಾಡುತ್ತದೆ. ಈ ಹುಳಗಳ ಕೆಲವು ಪ್ರಭೇದಗಳಲ್ಲಿ ಗಂಡು ಹುಳವನ್ನು ಕೂಡದೇ ಕೂಡ ಹೆಣ್ಣು ಹುಳ ಮೊಟ್ಟೆಯನ್ನು ಇಡ್ತದೆ ಅಂತ ಹೇಳಿ ಕೀಟ ತಜ್ಞರು ಹೇಳ್ತಾರೆ. ಏನಾದರಾಗಲಿ ಇಂತಹ ಹುಳಗಳ ಲೋಕವೇ ಒಂದು ಅದ್ಭುತ. ನಾವು ಕೂಡ ಈ ಹುಳದ ರೀತಿ ತಮ್ಮ ಮನೆಯನ್ನು ಹೊತ್ತು ಓದಲೆಲ್ಲ ತೆಗೆದುಕೊಂಡು ಹೋಗುವಂತಿದ್ರೆ ಈ ಲಾಡ್ಜು, ರೆಸಾರ್ಟು ಇವುಗಳ ಅವಶ್ಯಕತೆ ಇರ್ತಿರಲಿಲ್ಲ ಅಲ್ವಾ? ಇರಲಿ. ಈವರೆಗೆ ಈ ಪುಟ್ಟ ಕೀಟದ ವಿಡಿಯೋ ನೋಡಿದ ನಿಮಗೆ ಹಾರ್ಟ್ಲಿ ಥ್ಯಾಂಕ್ಸ್.